ಒಂದ್ರ ಮಾಮನ ಪುಲ್ಲಾಟ ಗಾಡಿಯ ಪಟ್ 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 ಅಲ್ಲ ಇಷ್ಟ್ಯಾಕೆ ಅವಸರ ಮಾಡಿ ಎಲ್ಲಿ ಹೊಂಟಿ? ಅಯ್ಯೋ ಗಡಗಡ ಬಾರ ಮರಿಯ ಗಡಗಡ ಬಾ ಜಲ್ದಿ ಹೋಗ್ಬೇಕು. ಅದಕ್ಕೆ ಹೊಂಟಿ? ಹೋಗ್ಬೇಕು. ಯಾವ ದೇವ್ರ ನೀನು ದುರ್ಗ ನುಗ್ಲಿ ಲಪ್ತುಗುನಿ ತುರುಕ್ಲಿ ಯಾಕೆ ಕೇಳಕತ್ತಿಯಲ್ಲ ದ್ಯಾಮವ್ವನ ಹುಡುಗಿ ದ್ಯಾಮವ್ವನ ಹುಡುಗಿ ಬಾಬಾ ದ್ಯಾಮವ್ವ ದ್ಯಾಮವ್ವ ದುರ್ಗವ್ವ ನೀ ಎಂದವ್ವಾಗ ಹಾಕಿ ನಾ ಎಂದಪ್ಪ ಆಗ್ಲಿ? ಅಯ್ಯೋ ನನ್ನ ಪಿತೃಪಿಲ್ಲಿ ಹೌದಾ ನಿನ್ನ ಹಣೆ ಅದೇ ನನ್ನ ಕೈ ಅಂದ ಪ್ರಯತ್ನ ಮಾಡೇನೆ. ಆ ದೇವ್ರು ಕೊಡಬೇಕು ನಾ ಬಸರು ಹಾಕಬೇಕು ಆಮೇಲೆ ನನ್ನ ಹೊಟ್ಟೆ ಹುಟ್ಬೇಕು. ನಿನ್ನ ದೇವ್ರ ತಿನ್ಲಿ ಇಡೇ ಊರ್ ಜನ ಎಲ್ಲ ಯಪ್ಪ ಅಯ್ಯಪ್ಪ ಅನ್ನೋ ಟೈಮ್ನ್ಯಾಗ ನಾ ಅಪ್ಪ ಅನ್ನಿಸ್ಕೋ ಕಾಲ್ ಬಂದಿಲ್ರಿ ಈಗ ಅವ್ವಾನು ಆಗುದಿಲ್ಲ. ನೋಡಿಲೆ ಅದ ಮಕ್ಕಳ ಸಂಬಂಧ ಮಾಡೋ ಪ್ರಯತ್ನ ಒಂದ ಎರಡ ಪ್ರಯತ್ನ ಮಾಡಿದ್ದು ಒಂದು ಉಳಿಸಲಿ ಎಲ್ಲ ಮಾಡಿ ನಾನು ಎಲ್ಲ ಅಂತಾರೇ ಮಾಡಿದ್ರಿ ಪ್ರಯತ್ನ. ಮಗ್ಲ ಬಾ ದೂರಿಂದ ಬಾ ನಮ್ ಗುರು ಹೆಚ್ಚಾಗೋದಿಲ್ಲ. ಏನ್ ಮಾಡಿನ ಗೊತ್ತನ ಗಂಡ ಹನುಮಪ್ಪ ದೇವ್ರಿಗೆ ಹಣ್ಣು ಕೊಟ್ಟಿನಿ, ಕರಮು ದೇವ್ರಿಗೆ ಎಣ್ಣೆ ಕೊಟ್ಟಿನಿ, ಹೊಂಡದಾಗ ಅಂತರ್ಗಂಗಿ ಬಿಟ್ಟಿನಿ. ಅಷ್ಟ ಅಲ್ಲ ಓಣ್ಯಾ ಸಣ್ಣ ಹುಡುಗರು ಬರ್ತಾವಲ್ಲ ಅವನ್ನ ರಮಿಸಿ ಒಳಗ್ ಕರ್ಕೊಂಡು ಹೋಗಿ ಕೇರ್ ಹಾಕಿನಿ ಈ ಬೆನ್ನಿನ ಮೇಲೆ. ಹಾವು ತಿಂದಿನಿ, ಚೋಳ ತಿಂದಿನಿ, ಎಲ್ಲಾ ತಿಂದ್ರು ನನ್ನ ಹೊಟ್ಟೆಯಾಗ ಒಂದು ಪ್ಯಾಂಕಿ ಅಂತ ಊಟ ಒಂದು ಬೀದಿ ಮಕ್ಕಳ ಮೇಲೆ ಕ್ಯಾರ್ ಹಾಕಿರ ಮಕ್ಕಳು ಹೋಗ್ತಾವಂತ ಯಾವಾಗ ಹೇಳ್ದಾಕಿ ನನಗ? ಯಾವಾಗ ಗಿವಾಕಿ ಅನ್ನಕೋಬೇಡ ಬಾಯಾಗ ಮತ್ ನಾ ಐತಲ್ಲ ಮೊನೆ ಅವ್ನ ಚಮಚಿ ತಂದು ತುರುಪ್ ಬಿಡಕ್ ಮತ್ ನಾನು ಹಂಗೆಲ್ಲ ಅನ್ನಕೋಬೇಡ. ಮೊನ್ನೆ ನಮ್ ತವ್ರ ಮನೆಗೆ ಊರಿಗೆ ಹೋಗಿದ್ನಲ್ಲ ಅವಾಗ ನಮ್ಮ ಅವ್ವ ಹೇಳ್ಯಾಣ ನಿಮ್ಮ ದೆವ್ವದ ಆಡು ಮಕ್ಕಳು ಬೇನ ಮೇಲೆ ಕ್ಯಾರ್ ಹಾಕಿರ ಇಂತ ಮಕ್ಕಳು ಸತ್ ಹೋಕ್ಕವ. ಅದು ನಿಮ್ಮ ಹೊಲದ ದೇವ್ದಾಗದ. ಬಾಯ ಮುಚ್ಕ ಯಾಕ ಬಾಯ್ ಒಂದು ಸುಮ್ಮನೆ ಬಂಗಿಲ್ಲ ಯಾಕ ನಮ್ಮ ಅವಾಗ ದೆವ್ವ ಗಿವ್ವ ಅನ್ನಕತ್ತೆ ನಮ್ಮ ಅವ್ವ ಏನ್ ಮಾಡಿದಂಗೆ ದೆವ್ವ ಅನ್ನಕ ಕುಸ್ತಿ ಹಿಡ್ದಿಲ್ಲ ನಿನ್ ಕುಡಾಣ ದೇವ್ ಅಂತ ಏನ್ ಮಾಡ್ಯಾರ ಕೇಳ್ತೀಯ? ಮನೆ ನೀನ್ ಕರಿಯಾಕಂತ ಬಂದ್ಯಾಳ ನಿಮ್ಮ ಅವ್ರು ಅಂತದೇನ್ ಮಾಡಿದ್ಲು ಕೆನ್ನಿ ಕೊಡೋಕ ಅಂತ ಏನ್ ಮಾಡಿದ್ಲ? ಬೆಳಿಗ್ಗೆ ಎದ್ದು ನೀನು ಕರಿಯಾಕಂತ ನೀ ಮುರಿಗೆ ಬಂದ್ಯಾಣ ನೀನು ಹೊಂಟ್ ರೆಡಿ ಆದಿ. ಹಂಗಾರ ಹೆಣ್ಣು ಕೊಟ್ಟು ಹಚ್ಚಿ ಅಂತೇಳಿ ಎತ್ತಿ ಕಾಲ್ ತರುವ ಸಬಾಡಕ್ ಹೋದ್ರ ಲವ 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 ಹೊಕ್ಕೊಂಡ ಮರ್ಯಾದ ಹಿಡಿದು ಜಟಾಕ್ತಂದ್ ಬರ್ರು ಹೋಗೋದ. ಸುಮ್ಮನ ಅವತ್ತ ಕೆಡಿ ಕೆಲ್ಸಕ್ಕೆಲ್ಲ ಮಂದಿ ಹೋಗಿತ್ತ. ನಾನು ಬಚ್ಚೇವಾಗಿ ಬನ್ನಿ ಇಲ್ಲಿದ್ದೆಲ್ಲ ಹೇಳಕೋಬೇಡ ನಮ್ಮ ಹೋಗೇನ ಅಷ್ಟು ಬುದ್ಧಿ ಇಲ್ಲನ ಅತಿ ಬುದ್ಧಿದ್ರು ನಿನ್ ಯಾಕೆ ಹಾವು ಚೋಳ್ತಿದ್ಲು? ಅಯ್ಯೋ ನನ್ನ ಹೊಟ್ಟೆಯ ಮಕ್ಕಳು ಹುಟ್ಲಿ ನಾನು ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಲಾಲಿ ಲಾಲಿ ಸುಕುಮಾರ ಅಂತ ನಾನು ಅಮ್ಮನ ಪಾಲಿಗೆ ನೆಮ್ಮದಿ ನೀಡುವ ಕಂಗಾರಿನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಇದನ್ನ ಮಾತ್ರ ಬಹಳ ಚಂದ ಅರ್ಥ ಅದಕ್ಕ ಏನು ಮಾಡೋವಲ್ಲ. ನಾನು ರಗೂಡು ಪ್ರಯತ್ನ ಮಾಡ್ಯಾನಿ ನಿನಗೂ ಆಗೋದು. ನಾನು ಎಲ್ಲ ಮಾಡಿ ಇರ್ಲಿ ಆಕಿ ನಿಮ್ಮವ ಹಾವು ಚೌಳು ತಿಂದು ಹೊಡ್ಯಾಕ್ ಏನ್ ಹದ್ದಿನ ಜಾತಿ ಹುಟ್ಟಿನ ಇಸ ಏರಿ ಸಗದಿ ಅಂದ್ರ ಸತ್ರಗಳ ಬಗ್ಗೆ ತಂದು ಮದ್ದೆ ಮಾಡ್ಕೋಬೇಕಂತ ಮಾಡಿ ಕೈ ಮಾಡಕತ್ತಿ ಈ ಸತ್ರ ಮಕ್ಳು ಹೆಂಗ ಆಗ್ಬೇಕಲ್ಲಿ ನನಗೆ ಇನ್ನೊಂದು ಮದುವೆ ಆಗಂತೀನ. ಅಯ್ಯ ನಮ್ಮ ಅಣ್ಣಗೆ ಎಷ್ಟು ಚೂರ ನೋಡೋಣ ನೀನು ಅದಿ ನನ್ನ ಗಂಡ ನನ್ನ ಗಂಡ ಇಷ್ಟು ಪ್ರೀತಿ ತಳಕತ್ರು ಕೇಳೋವಲ್ಲ ಏನಾತು ಅಂತ ಅಂದ್ರ ನಾ ಸತ್ರ ಇನ್ನ ಬಗ್ಗೆ ಮದ್ವೆ ಮಾಡ್ಕೋಬೇಕ ಅಂತ ಬರೇ ಬಾಳೆ ಮಾಡ್ಬೇಕಂತ ಮಾಡಿನ ಆತ್ ಮಾರಾಯ ನೀ ಸತ್ರ ನೀ ಸಾಯುದು ಬೇಡ ಯಾರು ಸಾಯುದ ಚಂದ ಬಾಳೆ ಮಾಡಿ ಮುಟ್ಟಂತ ಗಂಡು ಮಗ ನೋಡೋಣ. ಈಗ ಮಂದಿ ತುಗುಡ್ ಸಾತೈತಿ ಹೊಡಿ ಒಂದ ನನಗ ನಿನ್ನ ರಾತ್ರಿ ಏನಾಗಿತ್ತು ಗೊತ್ತನು ನಿನಗಾಗತ್ತ ನನ್ನ ಗಂಡಿಗೆ ಏನೂ ಆಗಿಲ್ಲ ಗಂಡ ಮತ್ ನಿನಗೆ ಏನಾರ ಆಗಿತ್ತನು ನನಗೂ ಆಗತ್ತಿತ್ತು. ನನ್ನ ಕನಸಿನಾಗ ಏನ್ ಮದಿತ್ ಗೊತ್ತನ ನನ್ನ ಹೆಂಡತಿ ಜಗ್ಗದಂಗಕ್ಕಿತ್ತ ನಾನು ಬಂದು ಗುದ್ದಂಗಕ್ಕಿತ್ತ ಏನ್ ಅನ್ಸ ನನಗೆ ಏನಾಗಿತ್ತು ಗೊತ್ತನು
ಯಾರದಾರ ಗಂಡ ಆಯ್ತು ಇಬ್ಬರೇ ಮಾತಾಕ ಇಬ್ರ ಏನೋ ಮಾಡಿಲ್ಲ ನಾವು ಇಲ್ಲೇನು ಮಾಡೋದೈತಿ ಅಲ್ಲ ಮಾಡೋ ಪ್ರಯತ್ನ ಎಲ್ಲ ಮಾಡ್ಯಾನಪ್ಪ ನಿಂದು ಮಿಸ್ಟೇಕ್ ಐತೋ ಇನ್ನು ಆ ದೇವ್ರ ಮಿಸ್ಟೇಕ್ ಐತೆ ಒಟ್ಟಿನ ಮ್ಯಾಲ ಒಂದ್ ನಾಡ ಕಾಜಿ ಮಕ್ಕೋದಾನೆ ನಿಂದ ಮಿಸ್ಟೇಕ್ ಅದ ನಂದು ಮಿಸ್ಟೇಕ್ ಇಲ್ಲ ನಿಂದ ಮಿಸ್ಟೇಕ್ ನನಗೆ ಗೊತ್ತಾಗೈತಿ ಹಂಗಾರೆ ಇನ್ನೊಂದು ಮದ್ವೆ ಮಾಡ್ಕೊತಾನೆ ಏನು ಅನ್ನೋಕೋಬೇಡ ಬೇಡ ಬೇಡ ಮತ್ತ ಬೈ ಹಂಗೆಲ್ಲ ಮಾಡೋದು ಬೇಡ ಒಟ್ಟು ವರ್ಷ ತುಂಬತ್ತಿಗೆ ನಾ ಬಸ್ರಾಗ ನಿಂಗೆ ಒಂದು ಹೊಡೆದು ಕೊಡ್ತೀನಿ ಅಂತ ಒಂದು ಗಂಡ ಹೊಡೆದು ಕೊಟ್ಬಿಡು ಸಾಕು ನಿನ್ ರಾತ್ರಿ ಮಕ್ಕೊಂಡಾಗ ಏನಾಕಿತ್ತು ನೀನು ಮಕ್ಕಳು ಬಂದು ಹೊರಗೆ ಹೋಗ್ಬಿಟ್ಟು ಬಳ್ಳಿ ಅಯ್ಯೋ ಶಿವ 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 ನಾ ಬ್ಯಾರೆ ತಿಳಿದ್ನಲ್ಲೋ ಮರ ಏನ ತಿಳಿವಾಣಿ ಮಳೆ ಆಗುವಾಗ ಎಲ್ಲೆಡ್ರ ತಿಳ್ಕೊ ಮಾಡಿ ಬರೀ ಇದ ಹುರುಪ್ನೇ ಮಾಡ್ಬಾಲ ಒತ್ತೇರಿದ ಮರಿ ಹೆಂಗ್ ಸುರಿದ ದುಡಿಯಂತೆ ಇದೊಂದು ನಾಟಕ ಐತಿ ನಮ್ಮ ಅಪ್ಪ ಪುಣ್ಯ ಐತಿ ನಾಲಿಂಗ ತುಂಡ ನೋಡಿ 9 ಬೇಡ ಅಪ್ಪ ಏನೆಲ್ಲ ಮಾಡಿದ್ರು ನಾ ಹೊಟ್ಟಿಲೆ ಆಗಿಲ್ಲ ಇನ್ನು 9 ಹೊಡೆದ್ರೆ ಎಲ್ಲ ಹೊಟ್ಟಿಲೆ ಒಳ್ಳೆ ಮಾಡೋದ್ರ ಅಂದ್ರೆ ನನ್ನ ಮರ್ಯಾದೆ ತೆಗಿಬೇಡಲಿ ಒಂದು ಕೆಲಸ ಮಾಡ ನೀನು ನಾ ಪೂರ್ತಿ ಮಾಡಬೇಕು ತೋರಿಸ್ತೇನೆ ಏನು ನಾ ಸಾಕನ್ನೋರ್ಗೆ ಮಾಡಿ ನೀವು ಬಾರಸ್ಬೇಕ್ಲಿ ಮಟ್ಟ ಒಟ್ಟೆ ಬಿಡಬೇಡ ಮಂಗಳರ ದಿವಸ ಕರಿಯಲ್ಲಿಯೇ ಅಂತ ಹೋಗಲೆ ಗುಲಾಬಿ ಹೂವ ನೀ ಕೊಟ್ಟದ
ಹನುಮಪ್ಪನ ಹುಡುಗರ ದೇವನ ಗುಡಿಗೆ ಯಾಕೆ ದ್ಯಾಮವ್ವನ ಗುಡಿ ಅದು ಮನೀಗ ನಮ್ದ ಅದಕ್ಕೆಲ್ಲ ಮಕ್ಕಳು ಕೂಡ ತಾಯಿ ಅಂತ ಬೇಡ್ಕೊಳ್ಳಕ ಕೊಡುವಾಗ ನಮ್ಮ ಅಪ್ಪನ ಅಲ್ಲಿಗೆ ಫೋಟೋ ಕೊಡ್ತಾನ ಒಟ್ಟಿನ ಮೇಲೆ ಮಕ್ಕಳು ಕವ ಚಿಂತೆ ಮಾಡ್ತಾರ ಕಂಪ್ಯೂಟರ್ ಒಂದು ಪಟ್ ಅಂತ ಒಟ್ಟ ಅಂತ ಬಸರ ಹಾಗಾಗಿ ಏನ್ ಮಾಡ್ಲಿ ಒಂದಿನ ಪುರ್ಸೋದಿಲ್ಲ ಇಬ್ಬರಿಗೆ ಎದಕ ಮಾಡಾಕ ಏನ ಪ್ರೀತಿ ಸುಳ್ಳ ನಾವು ಒಪ್ಪತ್ತದೀನಿ ಸುಳ್ಳು ಹೇಳಕತ್ತೀನಿ ಒಪ್ಪತ್ತಿಲ್ಲ ಅವು ವಾರದಾಗ ಎಷ್ಟು ದಿನ ನಾನು ಒಪ್ಪತ್ತೀನಿ ನೀನು ವಾರದಾಗ ಯಾವ ದಿನ ಮತ್ 3 ದಿನ ನಾವು ಬರೋದಿಲ್ಲ ಮತ್ತ ಇನ್ನೊಂದು ಚನ್ನ ಗಾಡಿ ಅದೇ 9 ಇನ್ನೊಂದು ನನ್ನ ಗಂಡಗೆ ಹುರು ಪೆಚ್ ಆಗೈತಿ ಊರ ಪೆಚ್ ಆದಾಗ ಮಕ್ಳು ಹಾಕವ ಅದನ್ನ ತಡ್ಕೋ ನಾಟಕ ಮುಗಿವರೆಗೆ ಬರೀ ಇದನ್ನ ಹೇಳ್ತಾ ನೋಡಿ ಸರಿ ತಡ್ಕೋ ನಮ್ಮ ಮಕ್ಳು ಅಲ್ಲಿಗೆ ನಾನು ತೆಗೆದೋದಿಲ್ಲ ಈ ಚಿಂತೆ ಮಾಡಕ್ಕ ಬೇಡ ಮತ್ತ ನನ್ನ ಸೃಜನೆ ಐತೆ ಮುಂದೆ ಈಗ ಬಸರ ಸಣ್ಣ ವಯಸ್ಸಿನಾಗ ಬಸರಾದ ಅಂದ್ರೆ 4 ಮಕ್ಳು ನಾವು ಒಟ್ಟು ಸತ್ತಿನ ಗುಡು ಹಾಕ್ತಾವ ತನ್ನ ಹುರು ಹೆಚ್ಚಾಗಿ ಹಡದು ನನ್ನ ಮೇಲೆ ಹಾಕ್ತಂದ ಇರೋದಕ್ಕ ಇನ್ನೊಂದು ದಿವಸ ಎಲ್ಲಿ ಹೋಗೋಣ ಮನಿ ಕಡಿ ಮನಿ ಹೋಗೋಣ ಹುಬ್ಬಳ್ಳಿ ಲಾಜ್ನ್ಯಾಗ ಒಳ್ಳೆ ನಮ್ಮೂರು ಖಂಡ್ಯಾಗ ಹೋಗು ನಡಿ ಈ ಮನೆಯಲ್ಲಿ ನಡೆಯುವ ದುಡ್ಡು ಸವಾಸ ನಂಗೆ ಸಹಿಸೋಕ್ಕಾಗ್ತಾ ಇಲ್ಲ. ಇವತ್ತು
ಎರಡರಲ್ಲೊಂದು ಇತ್ಯರ್ಥ ಆಗ್ಲೇಬೇಕು. ಛಾಯಾ, ಸುಮ್ನೆ ಯಾಕೆ ಈ ಮನೆ ವಾತಾವರಣ ಕೆಟ್ಕೋತೀಯ? ಯಾವ ಕೊರತೆ ಆಗಿದೆ ನಿನಗೆ ಈ ಮನೆಯಲ್ಲಿ? ಯಾವುದಕ್ಕೂ ಕೊರತೆ ಆಗಿಲ್ಲ ರೀ. ಅತ್ತೆ ಮಾವಂದ್ರ ಕಾಟ, ಮೈದ ನಾದಿನಿಯರ ಕಾಟ ನನ್ನ ಪಾಲಿಗೆ ದಯ ಪಾಲಿಸ್ಬಿಟ್ಟಿದ್ರ ಪುಣ್ಯಾತ್ಮರು. ನಿಮ್ಮ ತಮ್ಮನ ದೃಷ್ಟಿಯಲ್ಲಿ ಅಂತೂ ನಾನೊಂದು ಕ್ಷುದ್ಧ ಜೀವಿ, ಗೊತ್ತೇನ್ರಿ ನಿಮಗೆ? ಛಾಯಾ, ಈಗೀಗ ಆಫೀಸಿಂದ ದುಡ್ದು ಸುಸ್ತಾಗಿ ಮನೆಗೆ ಬಂದಿದ್ದೇನೆ. ಇಂಥ ವೇಳೆಯಲ್ಲಿ ನನ್ನ ತಲೆ ಕೆಡಿಸಬೇಡ ದಯವಿಟ್ಟು. ಇನ್ನೆರಡು ವರ್ಷ ಇಲ್ಲಿ ವಾತಾವರಣಕ್ಕೆ ಹೊಂದಿಕೊಂಡು ಹೋಗು. ರಘುವಿನ ಶಿಕ್ಷಣ ಮುಗಿದು ಅವನಿಗೆ ಒಂದು ನೌಕರಿ ಅಂತ ದೊರೆತು ಬಿಟ್ರೆ ನಿನ್ನ ಇಚ್ಛೆಯಂತೆ ಬೇರೆ ಆಗಲು ಆತನೂ ಒಪ್ಪುತ್ತಾನೆ. ಅಲ್ಲಿವರೆಗೂ ಅಶಾಂತಿ ತಾಳುಚಿನ. ಸರಿ ಆಯ್ತು ಬಿಡಿ. ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಅವರೆಲ್ಲರೂ ಒಳ್ಳವರೇ ಅನ್ನೋದಾದ್ರೆ ನಾನು ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟವಳು ಎನ್ನುವುದಾಯ್ತಲ್ಲ. ನನಗೆ ಗೊತ್ತಿತ್ರಿ ನೀವು ಈ ರೀತಿ ಮಾತಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾವು ಹುತ್ತಿನ ಕಡೆ ಅಲ್ಲದೆ ಬೇರೆ ಕಡೆ ಜಾರೋದಕ್ಕೆ ಹೇಗ್ ಸಾಧ್ಯ? ಮುಖ್ಯವಾಗಿ ನಮ್ಮ ತಂದೆಯವರು ನಿನಗೆ ಕೊಟ್ಟು ಮದುವೆ ಮಾಡಿದಲ್ಲ, ಅದು ನನ್ನ ತಪ್ಪು. ಈಗಲೂ ಏನಾಗಿಲ್ಲ, ನನ್ನ ತವ್ರ ಮನೆಗೆ ಕಳ್ಸಿಕೊಟ್ಬಿಡಿ. ನೀವು ನಿಮ್ಮ ತಂದೆ ತಾಯಿ ಬಂಧು ಬಾಂಧವರೊಂದಿಗೆ ಚೆನ್ನಾಗಿ ಇರುತ್ತೆ. ಛಾಯಾ, ಆಫೀಸಿಂದ ದುಡಿದು ಬಂದ ನನಗೆ ಇಂಥ ವೇಳೆಯಲ್ಲಿ ನನ್ನ ತಲೆ ಕೆಡಿಸಬೇಡ ದಯವಿಟ್ಟು. ಇನ್ನೆರಡು ವರ್ಷ ಇಲ್ಲಿ ವಾತಾವರಣಕ್ಕೆ ಹೊಂದಿಕೊಂಡು ಹೋಗು. ರಘುವೀರನ ಶಿಕ್ಷಣ ಮುಗಿದು ಅವನಿಗೆ ಒಂದು ನೌಕರಿ ಅಂತ ದೊರೆತು ಬಿಟ್ರೆ ನಿನ್ನ ಇಚ್ಛೆಯಂತೆ ಬೇರೆ ಆಗಲು ಆತನೂ ಒಪ್ಪುತ್ತಾನೆ. ಅಲ್ಲಿವರೆಗೂ ಅಶಾಂತಿ ತಾಳುಚಿನ. ನೋಡ್ರಿ, ನಿಮ್ಮ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ. ನನ್ನ ಮನವನ್ನು ತೃಪ್ತಿಪಡಿಸುವುದಾದ್ರೆ ಇವತ್ತು ಎರಡನ್ನೊಂದು ತೀರ್ಮಾನ ಹಾಕ್ಲೇಬೇಕು. ಈ ಮನೆಯಲ್ಲಿ ಎಲ್ಲರೂ ನಾನು ಹೇಳಿದ ಕೇಳ್ಕೊಂಡು ಬಿದ್ದಿರಬೇಕು ಒಂದು, ಇಲ್ಲ ಬೇರೆ ಮನೆ ಮಾಡಬೇಕು ಒಂದು. ಛಾಯಾ, ಅಶಾಂತಿ ಅಪಸ್ವರ ನಡೆಸೋದು ಒಳ್ಳೇದಲ್ಲ. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾನು ಹೇಳಿದಷ್ಟು ಕೇಳಿಕೊಂಡು ಇರೋದು ನಿನ್ನ ಕರ್ತವ್ಯ, ನಿನ್ನ ಧರ್ಮ. ನಾನೇನಿಲ್ಲ ಅಂದ, ಅದು ನಿಮ್ಮೊಬ್ಬರ ಆಜ್ಞೆನ ಪಾಲಿಸೋದಕ್ಕೆ ಮಾತ್ರ ನಾನು ರೆಡಿ. ಆದ್ರೆ ಈ ಮನೆಯಲ್ಲಿರುವ ಹಿರಿಯರು ಕಿರಿಯರು ಅವರು ಹೇಳಿದಂತೆ ಕೇಳಿಕೊಂಡು ಕುಣಿಯೋದಕ್ಕೆ ನಾನೇ ಈ ಮನೆಯ ದಾಸಿ ಅಲ್ಲ. ನಮ್ಮ ತಂದೆಯವರು ಆಗರ್ಭ ಶ್ರೀಮಂತರು. ಬೇಡದಷ್ಟು ವರದಕ್ಷಿಣೆ ಕೊಟ್ಟು ನನ್ನನ್ನ ಮಹಾರಾಣಿಗೆ ನೋಡ್ಕೊಳ್ಳುವವರೆಗೂ ಸಾಕಷ್ಟು ಕ್ಯೂನಲ್ಲಿ ನಿಂತಿದ್ರು. ಏನೋ ನೀವು ಗುಣವರಂತ ತಿಳ್ಕೊಂಡು ನಿಮ್ಮ ಬೀರ್ತರ ಮಾಡಿದ್ದು ನಮ್ಮ ತಂದೆಯವರ ತಪ್ಪು. ಸಿರಿತನದ ಮೊದಲಲ್ಲಿ ಬೆಳೆದ ನಿನಗೆ ನಾವು ಭಿಕಾರಿಗಳಾಗಿ ಕಾಣ್ತಾ ಇದ್ದೇವೆ ಅಲ್ವೇ? ಹೊರಟು ದಿಲೀಪ, ಏನಾಗಿದೆ ನಿನಗೆ? ಯಾಕೆ ರೀತಿ ಭೂತ ಬಡಿದವರು ಹಾಗೆ ಮಾಡ್ತಾ ಇದೀಯಾ? ಏನಾಗಿದೆ ಅಂತ? ಆಗೋದೆಲ್ಲ ಆಗಿ ಹೋಗಿದೆಯಮ್ಮ, ಮತ್ತೆ ನನ್ನ ಸುಮ್ಮನೆ ರೇಗಿಸ್ತೀಯ? ಈ ಮನೆಯಲ್ಲಿ ಹಿರಿಯರು ಅಂತ ಹೇಳಿಸಿಕೊಳ್ಳೋರು ನೀವೆಲ್ಲ ರಾಕ್ಷಸರಾಗಿದ್ದೀರ. ದಿಲೀಪ, ಯಾರಿಗೆ ಏನು ಮಾತಾಡ್ತಾ ಇದ್ದೀಯ ಅನ್ನೋ ಕಲ್ಪನೆ ಏನಾದರೂ ಇದೆಯೇನೋ ನಿನಗೆ? ಕುಡಿದು ಬಂದವರಾಗಿ ಕಿರುಚುತ್ತಾ ಇದ್ದೀಯಲ್ಲ, ಮೈ ಮೇಲೆ ಎತ್ತರ ಇದೆಯೇ ಇಲ್ವೋ? ನಿಜಪ್ಪ, ನಾನು ಕತ್ತಿ ಆಗಿದ್ರಿಂದಲೇ ಇದುವರೆಗೂ ನೀವು ಹೇಳಿದಾಗೆ ಜೀವನ ಸಾಗಿಸಿದ್ದೇನೆ. ಇಲ್ಲವಾದ್ರೆ ಎಂಡತಿದೆ ಈ ಕುತ್ತುಕ್ತಕ್ಕೆ ಎಂತ ಕುತ್ತು ಬಂದರು ಈಗ ತುತ್ತಿನಂತೆ ಕಾಲ ಕಳೆದಕ್ಕೆ ಸಾಧ್ಯವಿರ್ತಿದ್ದೇನಪ್ಪ. ನೀವು ಹಿರಿಯರು, ಆದ್ರೆ ಹಿರಿಯರಲ್ಲಿ ಇರಬೇಕಾದ ನ್ಯಾಯ ಗುಣ ನಿಮ್ಮಲ್ಲಿ ಸ್ವಲ್ಪ ಇದೆಯಾ? ಅಣ್ಣನ ಹೆಂಡತಿಗೆ ಆದವಳಿಗೆ ರಘುವೀರ ಸಿಕ್ಕಂತೆ ಮಾತನಾಡುವುದು ನಿಮ್ಮ ದೃಷ್ಟಿಯಲ್ಲಿ ನ್ಯಾಯನ? ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದ ಛಾಯ ಈ ಮನೆಯಲ್ಲಿ ಕೂಲಿ ಹಾಳಾಗಿ ಬದುಕಬೇಕಾಗಿದೆ.
ಅಯ್ಯೋ ದೇವರೇ, ಪ್ರಶಾಂತತೆಯ ಕ್ಷೀರ ಸಾಗರದಲ್ಲಿ ಹುಟ್ಟಿಕೊಂಡೇ ಬಿಟ್ಟಿದೆ ಕೊನೆಗೂ ಈ ಬಿರುಗಾಳಿ. ದಿಲೀಪ, ಸಾರವಾಗಿ ವಿಚಾರ ಮಾಡಲಾರ್ದೆ ಈ ರೀತಿ ಬಾಯಿಗೆ ಬಂದಾಗ ಮಾತಾಡಿ ಈ ದಿನ ಎತ್ತರ ಹೊಟ್ಟೆ ಮನಸ್ಸಿಗೆ ನೋವು ಮಾಡಬೇಡಕ್ಕನಪ್ಪ. ಈ ಮನೆಯಲ್ಲಿ ಒಂದು ಪೀಳಿ ಕೂಡ ನಿನ್ನ ಹೆಂಡತಿಯ ಎದುರು ಮಾತನಾಡುವುದಿಲ್ಲ. ಹೀಗಾದ್ರೆ ನಿನ್ನ ಹೆಂಡತಿ ಛಾಯಾವನ್ನು ಕೇಳಿ ನೋಡು. ಅಯ್ಯೋ, ನನ್ನನ್ನೇನ್ ಕೇಳ್ತೀರಾ? ಅವರನ್ನೇ ಕೇಳಿ. ನನ್ನನ್ನ ಕೇಳಿ ತಿಳಿದುಕೊಳ್ಳಕ್ಕೆ ನಾನು ಯಾರು ಈ ಮನೆಯಲ್ಲಿ? ಛಾಯಾ ತಾಯಿ, ನೀನಿನ್ನೂ ಸಣ್ಣವಳು, ಆದರೂ ನಿನ್ನ ಕಾಲಿಗೆ ಬಿದ್ದು ಕೇಳುತ್ತೇನೆ. ನನ್ನ ಮಾತು ಸ್ವಲ್ಪ ಕೇಳು. ನೋಡಮ್ಮ, ಹಾಲು ತುಂಬಿದ ಕೊಡದಲ್ಲಿ ಒಂದೇ ಒಂದು ಹರಳು ಉಪ್ಪು ಬಿದ್ದರೆ ನಿಮಿಷಾರ್ಧದಲ್ಲಿ ಹಾಲೆಲ್ಲ ಕೆಟ್ಟು ಹೋಗುತ್ತೆ. ಅದೇ ಹಾಲನ್ನು ಪರಿಶುದ್ಧಗೊಳಿಸುವುದಕ್ಕೆ ಸೇರು ಸಕ್ಕರೆ ಸುರುವಿದರೂ ಸಾಧ್ಯವಾಗಲ್ಲ. ಏಕಸ್ಥ ಮನೆತನ ಅಂದರೆ ಒಂದು ಹಾಲು ತುಂಬಿದ ಕೊಡ ಇದ್ದ ಹಾಗೆ. ಇದರಲ್ಲಿ ನಿನ್ನ ದುರ್ಬೋಧನೆ ಉಪ್ಪು ಬೆರೆಸೋಕೆ ಮುಂಚೆ ನಿನ್ನ ಮನಸ್ಸನ್ನೇ ನೀನು ಕೇಳಿಕೋ. ಇದಕ್ಕೆ ಒಪ್ತೀಯ ಅಂತ? ಛಾಯಾ, ಯಾವುದಕ್ಕೂ ಹುಡುಕ್ಬಾರ್ದ. ಮನುಷ್ಯರಾದ ಮೇಲೆ ಸಾರ ವಿಚಾರ ಮಾಡಿ ನೋಡ್ಬೇಕು. ಸಾರ ವಿಚಾರ ಮಾಡುವ ಪ್ರಮೇಯ ಈಗ ಉಳಿದೇ ಇಲ್ಲ. ಚಿಕ್ಕ ಮಗ ತಪ್ಪು ಮಾಡಿದರು ಅದು ನಿಮಗೆ ತಪ್ಪಾಗಿ ಕಾಣಿಸೋದು ಇಲ್ಲ ಅಂದಾಗ ಮಾತು ಬೆಳೆಸೋದರಲ್ಲಿ ಅರ್ಥವೇನಿಲ್ಲಪ್ಪ. ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ದು ಬಿಡಿ. ಇನ್ನು ಮೇಲೆ ರಘುವೀರನಿಗಿದೆ, ನನಗಿದೆ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡಿ. ಮಗು ದಿಲೀಪ, ದಯವಿಟ್ಟು ನಿನ್ನ ತಮ್ಮನ ಬಗ್ಗೆ ಹೀಗೆಲ್ಲ ನಿನಗಿನ್ನು ಹೆಚ್ಚು ಮಾತನಾಡುವುದಕ್ಕೆ ಅವಕಾಶವಿಲ್ಲ. ರಾಡಿಯ ಮೇಲೆ ಕಲ್ಲು ಚೆಲ್ಲಿ ಮುಖಕ್ಕೆ ಸಿಡಿಸಿಕೊಳ್ಳುವುದು ಒಳ್ಳೆಯದಲ್ಲ. ನಡೆ ಒಳಗೆ. ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮ ಮನೆಯವರ ವರ್ತನೆ ಎಂಥದ್ದು ಅಂತ? ನೋಡ್ರಿ, ಈಗಲೂ ಕಾಲ ಮಿಂಚಿಲ್ಲ. ಆದಷ್ಟು ಬೇಗ ನಿಮ್ಮ ತಂಗಿನ ಈ ಮನೆಯಿಂದ ಹೊರದಬ್ರಿ. ಸರಿ, ಅವಳಿಗೆ ಒಂದು ಸರಿಯಾದ ಮನಿತನ ಸಿಕ್ಕರಿ ಮದುವೆ ಶಾಸ್ತ್ರ ಮುಗಿಸಿ ವರ ನೂಕಿ ಬಿಡೋಣ, ಆಯ್ತಾ? ಸಮಾಧಾನ ಅಲ್ಲ ರೀ, ಅಲ್ಲಿ ಇಲ್ಲಿ ಅಂತ ಯಾಕೆ ವರ ಹುಡುಕ್ತೀರಾ? ಹೇಗೋ ನಿಮ್ಮ ಮಿತ್ರ ರಂಜನ್ ಇದನ್ನಲ್ಲ, ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಅಲ್ವೇ, ಅವನು ಹೇಳಿ ಕೇಳಿ ಮಾಡಿಸಿದ ಉಡಾಳ. ಅವನು ಇತ್ತಿತ್ತಲಾಗೆ ಕುಡಿಯೋದು ಬೇರೆ ಕಲ್ತಿದ್ದಾನಂತೆ. ಅಂತ ಅವನಿಗೆ ಕೊಟ್ಟರೆ ಸರಳ ಆಗ್ಬೋದೇನೆ ನನ್ನ ತಂಗಿಯ ಜೀವನ? ಅಯ್ಯಯ್ಯೋ, ನೀವು ಹ್ಞೂ ಅನ್ರಿ. ನಿಮ್ಮ ಜೀವನದ ಅರಿವ ನಿಮಗಿಲ್ಲ. ತಂಗಿ ಬಗ್ಗೆ ಚಿಂತೆ ಮಾಡುವ ದೊಡ್ಡ ಮನುಷ್ಯರು ನೀವು. ನೋಡಿ, ನೀವ್ಯಾವುದಕ್ಕೂ ಯೋಚನೆ ಮಾಡಬೇಡಿ. ಸುಮ್ಮನೆ ಆದಷ್ಟು ಬೇಗನೆ ಇದೇ ರೀತಿ ಯೋಚನೆ ಮಾಡುತ್ತಾ ನೀವು ದೊಡ್ಡದನ್ನೆಲ್ಲ ನಿಮ್ಮ ತಂಗಿ ಅಮ್ಮ ಅಂತ ಹಾಳು ಮಾಡ್ಬಿಡ್ರಿ. ನಾಳೆ ಹುಟ್ಟೋ ಮಕ್ಕಳ ಗತಿ ಏನಂತ ನಿಮ್ಮ ತಲೆಯಲ್ಲಿ ಸ್ವಲ್ಪ ತುಂಬಿಕೊಳ್ಳಿ. ಸರಿ, ತುಂಬಿಕೊಳ್ತೇನೆ. ಸದ್ಯ ನೀ ನನಗಷ್ಟು ರೆಸ್ಟ್ ಕೊಟ್ಟು ಒಳಗೊರಟೋಗ್ತೀಯ?
ನಮ್ಮ PUC ಪರೀಕ್ಷೆ ಫಾರ್ಮ್ ತುಂಬಲು ನಾಳೆನೇ ಕೊನೆ ದಿನ ಅಂತ ನಮ್ಮ ಪ್ರಿನ್ಸಿಪಾಲರು ತಿಳಿಸಿದರು. ಅದಕ್ಕಾಗಿ 200 ರೂಪಾಯಿ ಕೊಡನ್ನ ನಾನು ಫಾರ್ಮ್ ತುಂಬಿ ಬರುತ್ತೇನೆ. ರಘು, ಇನ್ನು ಮೇಲೆ ನನ್ನಿಂದ ನಿನಗೆ 10 ಪೈಸೆ ಸಹಾಯನೂ ಸಿಗಲಾರದು. ಚಿಕ್ಕವನಾದ ನಿನಗೆ ಹಿರಿಯರ ಗೌರವ ಪಾವನೆ ಬಿಡದೆ ಅತ್ತಿಗೆಯಾಗಿ ಬಂದವಳಿಗೆ ಸಿಕ್ಕಾಗಿ ಮಾತನಾಡೋದಕ್ಕೂ ಅವಳೇನು ವೇಷ ಅಂತ ಭಾವಿಸ್ಕೊಂಡಿದೀಯಾ? ಹೊರಬೀಳು, ಶಟಪ್ ರಾಸ್ಕಲ್. ನಿನ್ನ ನಯ ವಂಚಕತನ ಈಗ ತಿಳಿದಂತಾಯ್ತು. ನಿನ್ನ ದಾರಿ ನೀನೇ ನೋಡ್ಕೊ. ದಯಮಾಡಿ ಅದನ್ನ ಬೇಡಲ್ಲ. ಇವತ್ತು ಫಾರ್ಮ್ ತುಂಬಲಿಕ್ಕೆ ಹಣ ಸಿಗದೆ ಹೋದರೆ ನನ್ನ ಶ್ರಮವೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದಂತ ಆಗ್ತಾ ಇದೆ. ಅದಕ್ಕಾಗಿ 200 ರೂಪಾಯಿ ಕೊಡೋಣ. ಬೇಕಾದ್ರೆ ನನ್ನ ಪರೀಕ್ಷೆ ಮುಗಿದ ಮೇಲೆ ವರ್ಕ್ಶಾಪಿನ ಕೆಲಸಕ್ಕೆ ಹೋಗಾದ್ರೂ ನಿನ್ನ ಹಣ ಕೊಟ್ಟು ಋಣಮುಕ್ತನಾಗುತ್ತೇನೆ. ಈ ಸಂದರ್ಭದಲ್ಲಿ ನೀನು ನನಗೆ ಮಾಡಿದ ಉಪಕಾರವನ್ನು ನಾನು ಎಂದೆಂದಿಗೂ ಮರೆಯುವುದಿಲ್ಲ ಅಣ್ಣ. ನಿನ್ನ ಜೀವನದಲ್ಲಿ ಪ್ರತಿ ತಿಂಗಳು ಚಿಲ್ಲರೆ ಖರ್ಚಿಗೆ ಹಾಕಿ ಕೇವಲ ಸಿಗರೇಟ್ ಸೇದೋದಕ್ಕೆ 100 ರೂಪಾಯಿ ಕಳಿತೀಯಾ? ಅದೇ ಇವತ್ತು ನನಗೆ 200 ರೂಪಾಯಿ ಸಾಲವಂತಾದರೂ ಕೊಡಣ್ಣ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊ. ಎಲ್ಲೋಡ್ರಿ, ನೀವು ಇವನಿಗೆ ಹಣದ ಸಹಾಯ ಮಾಡೋದಾದ್ರೆ ನನ್ನ ತವರ ಮನೆಗೆ ಕಳಿಸ್ಕೊಟ್ಬಿಡ್ರಿ. ನನಗೆ ವೈರಿಯಾಗಿ ಕಂಡ ಈ ವ್ಯಕ್ತಿಗೆ ಹಣದ ಸಹಾಯ ಮಾಡೋದನ್ನ ನಾನು ಸಹಿಸಲಾರೆ. ಅದಕ್ಕೆ ಸಾಕು ಮಾಡಮ್ಮ. ನಿನ್ನ ಕುಟುಂಬ ದುರ್ಬೋಧನವನ್ನು ನೀನು ಬರುವಿಕೆ ಮೊದಲು ಆ ದರ್ಶ ಬಂದ ಆಗಿದ್ದ ನಾವು ನೀವು ಬಂದು ಕೊಡಲಿಕ್ಕೆ ಆಗ್ಬೇಕಾದ್ರೆ ಎಷ್ಟಿರಬಹುದು ನಿನ್ನ ಕಾರ್ಯಸ್ಥಾನ? ಕುಲಾಂಗಿನಿಯಾದ ನೀನು ಕುಲ ಉದ್ಧಾರ ಮಾಡುವುದನ್ನು ಬಿಟ್ಟು ಕಲ ಪ್ರಯತ್ನಿಸುವುದನ್ನು ಕಂಡರೆ ತಲೆ ಬೇಜಾರವಾಗಿ ಹೋಗಿದೆ. ನನ್ನ ಎದುರಿನಲ್ಲಿ ಹೊತ್ತಿಗೆ ಸಿಕ್ಕಂತೆ ನಿಂದಿಸುವ ನೀನು ನಾನಿಲ್ಲದಾಗ ಅದೆಷ್ಟು ಬೆಟ್ಟತನದಿಂದ ವರ್ತಿಸಬಾರದು. ನನ್ನ ದುಡಿಮೆಯ ಕುಳು ತಿಂದು ನನ್ನ ಹೆಂಡತಿಗೆ ಬಿರ ನೋಡಿ ಆಡೋದಕ್ಕೆ ನಾಚಿಕೆ ಆಗೋದಲ್ವಾ ನಿನಗೆ? ಹೊರಬೀಳು ಮೊದಲು. ಶಿಕ್ಷಣ ಪೂರ್ತಿ ಆದ್ಮೇಲೆ ರಘುವೀರನ ಶಿಕ್ಷಣಕ್ಕೋಸ್ಕರವಾಗಿ ನನಗೆ ಹಣ ಕೊಡುತ್ತೇನೆ ಅಂತ ನೀನು ನನಗೆ ವಚನ ಕೊಟ್ಟಿದ್ದೆ ಅಲ್ವೇ? ದಯವಿಟ್ಟು ಇವತ್ತು ನಿನ್ನ ಎದುರುಗಡೆ ನಿಂತುಕೊಂಡು ಕೇವಲ 200 ರೂಪಾಯಿ ಸಾಲವಾಗಿ ಕೇಳ್ತಾ ಇದ್ದೇನೆ ಕಣಪ್ಪ, ಸಾಲವಾಗಿ ಕೇಳ್ತಾ ಇದ್ದೇನೆ. ಆಪತ್ಕಾಲದಲ್ಲಿ ಆಪ್ತ ಬಂಧುವಾಗಿ ನೀನೇ ಹಣದ ಸಹಾಯವನ್ನು ಮಾಡದೆ ಹೋದ್ರೆ ಬೇರೆ ಯಾರು ಮಾಡ್ತಾರಪ್ಪ? ಬೇರೆ ಯಾರು ಮಾಡ್ತಾರೆ? ಅಮ್ಮ, ಇಂದಿನಿಂದ ಆತ ನನ್ನ ಬಂಧು ಅಲ್ಲ, ಕಡು ವೈರಿ. ಅವನಿಗೆ ನಾನು ಸತ್ತರೂ ಹಣ ಕೊಡುದಿಲ್ಲ. ನಿನಗೆ ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟೊಂದು ವಾತ್ಸಲ್ಯವಿದ್ದರೆ ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಂದು ಕೊಡು ಅವನಿಗೆ ಹಣನ. ನನ್ನ ದುಡಿಮೆಯ ಕುಳ್ಳು ತಿಂದು ಅವನಿಗೆ ಸೊಕ್ಕು ಬಂದಿದೆ, ಸೊಕ್ಕು. ಹೌದಪ್ಪ, ನಿನ್ನ ದುಡಿಮೆಯ ಕೂಳು ತಿಂದು ಇವನಿಗೆ ಸೊಕ್ಕು ಬಂದಿದೆ. ಏ ದಿಲೀಪ, ನಿನ್ನದು ಅಂತ ಹೇಳುವ ನಿನ್ನ ದುಡಿಮೆಯ ಪರುವಿಡಿಯ ಪುಟವನ್ನು ಒಂದಷ್ಟು ತಿರುವಿ ನೋಡು. ನಿನ್ನ ದುಡಿಮೆ ದೊಡೆಯುವುದಕ್ಕೆ ಯಾರ ಪರಿಶ್ರಮ ಕಾರಣ ಅನ್ನುವುದನ್ನು ವಿಚಾರ ಮಾಡು. ದಿಲೀಪ,
ಪರಿಶ್ರಮ ಕಾರಣ ಅನ್ನುವುದನ್ನು ವಿಚಾರ ಮಾಡು. ನೋಡು, ನೀನು ನೌಕರಿಗೆ ನಿಂತು ಕೇವಲ 6 ತಿಂಗಳು, ಅದರಲ್ಲೂ ನಿನ್ನ ತಮ್ಮನಿಗೆ ಸಹಾಯ ಮಾಡ್ತಾ ಇದ್ದಿದ್ದು 3 ತಿಂಗಳು. ಈ 3 ತಿಂಗಳಲ್ಲಿ ಮಾಡಿದ ಸಹಾಯನ ಹಂಗಸ್ತಾ ಇರೋ ನಿನಗೆ ನಿನ್ನ ತಮ್ಮ ತನ್ನ ಶಿಕ್ಷಣವನ್ನೇ ಅಪೂರ್ಣ ಮಾಡಿಕೊಂಡು ವರ್ಕ್ಶಾಪಿನಲ್ಲಿ ಹಮಾಲ್ನಾಗಿ ದುಡಿದು ನಿನಗೆ ಹಣ ಕಳಿಸಿದ. ಅದರ ಉಪಕಾರ ಸ್ಮರಣೆ ನಿನಗೆ ಸ್ವಲ್ಪ ಬೇಡವಾ? ನಿನ್ನಂತ ಕೃತಜ್ಞತನಿಗೆ ಮಗ ಅಂತ ಹೇಳಿಕೊಳ್ಳುವುದಕ್ಕೂ ನಾಚಿಕೆ ಆಗ್ತಾ ಇದೆ. ನಾಚಿಕೆ ಆಗ್ತಾ ಇದೆ. ಸಾಕು ಸುಮ್ಮನೆರಪ್ಪ. ಛಾಯಾ, ನಾನಷ್ಟು ರಂಜನ್ ಮನೆಗೆ ಹೋಗಿ ಬರ್ತೇನೆ. ಮನೆ ಕಡೆಗೆ ಚೆನ್ನಾಗಿ ನಿಗಾ ಇಟ್ಟು ಕಾಯಿ. ರೀ, ಸ್ವಲ್ಪ ನಿಂತುಳಿ. ಕಿರಿ ಮಗ ಅನ್ನೋ ಅಭಿಮಾನ, ಪ್ರೇಮ, ವಾತ್ಸಲ್ಯದಿಂದ ಈ ಮನೆಯಲ್ಲಿರುವ ಯಾವುದಾದ್ರೂ ವಸ್ತುನ ಮಾರಿ ಫಾರಂ ತುಂಬಕ್ಕೆ ಹಣ ಕೊಟ್ಟಿದ್ದೇ ಆದ್ರೆ ಪರಿಣಾಮ ನೆಟ್ಗಿರೋದಿಲ್ಲ ಅಂತ ಚೆನ್ನಾಗಿ ತಿಳಿಸಿ ಹೇಳ್ರಿ ಇವರಿಗೆ. ಸರಿ ಅಪ್ಪ, ನಾನಿಲ್ಲದ ಸಮಯ ಸಾಗಿಸಿ ನೀವು ಈ ಮನೆಯಲ್ಲಿ ಯಾವ ವಸ್ತುವನ್ನಾದ್ರೂ ಮಾರಾಟ ಮಾಡಿದ್ರೆ ದೇವರಾಣೆಗಿದೆ ನಿಮ್ಮ ಮೇಲೆ ಬರುತ್ತೇನೆ. ಹಣ ಕೊಡದೆ ಹಾಗೆ ಹೋಗ್ಬಿಡೋಣ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ, ಕೊಡೋಣ. ನನ್ನ ಶ್ರಮಕ್ಕೆ ಅನ್ನದಿಂದ ಸಿಕ್ಕ ಪ್ರತಿಫಲ ಆಗಿದೆ ನಮ್ಮ. ಬೇಡಕಲ್ವ, ಬೇಡ. ನೀನ್ ಈ ರೀತಿ ಆದ್ರೆ ನನ್ನ ಹೊಟ್ಟೆಗೆ ತುಂಬಾ ಸಂಕಟವಾಗತ್ತೆ. ತುಂಬಾ ಸಂಕಟ. ನಿನ್ನ ಕರ್ತವ್ಯಕ್ಕೆ ನಿನ್ನ ಅಣ್ಣನಿಂದ ದೊರೆಯದಿದ್ದರೂ ಆ ಪರಮಾತ್ಮ ಹೇಗೋ ಕಾಪಾಡ್ತಾನೆ. ಅಪ್ಪ, ಅಳಬಾರದು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯನೇ ಆಗ್ತಾ ಇಲ್ಲ. ಏನ್ ಮಾಡಪ್ಪ, ಇಲ್ಲಿವರೆಗೆ ಕಷ್ಟಪಟ್ಟು ಕಲಿತ ನನ್ನ ಅಭ್ಯಾಸ ವ್ಯರ್ಥವಾಗಿ ಹೋಗ್ತಾ ಇದೆ. ಅದಕ್ಕಾಗಿ ಇಂದು ಬಾರನ್ ತುಂಬಲಿಕ್ಕೆ ಹಣ ಸಿಗದೆ ಹೋದರೆ ನನ್ನ ಶ್ರಮವೆಲ್ಲ ಹಾಳಾಗಿ ಹೋಗುತ್ತದೆ. ನೀನೆ ಹೇಗಾದರೂ ಮಾಡಿ ನನಗೆ ಎಲ್ಲಾದರೂ 200 ರೂಪಾಯಿ ಕೊಡಪ್ಪ. ನಿನ್ನಂತ ಜಾಣ ಮಗನನ್ನು ನನ್ನಂತ ದರಿದ್ರನ ಹೊಟ್ಟಿಯಲ್ಲಿ ಹುಟ್ಟಿಸಬಾರದಾಗಿತ್ತಪ್ಪ. ರಘು, ವಿಷ ಕುಡಿದು ಪ್ರಾಣ ಬಿಡಬೇಕೆಂದರೂ ಬಿಡಿ ಕಾಸು ಸಿಕ್ಕದ ಈ ನಿನ್ನ ತಂದೆ. ನಿನ್ನ ಪಾಲಿಗೆ ಇದ್ದರೂ ಸತ್ತಂತಾಗಿದೆಯಪ್ಪ, ಸತ್ತಂತಾಗಿದೆ. ನೀನು ಹೀಗಂದ್ರೆ ನನಗೆ ಯಾರು ಗತಿಯಪ್ಪ? ನೀನೇ ಹೇಗಾದರೂ ಪ್ರಯತ್ನ ಮಾಡಿ ನನಗೆ ಎಲ್ಲಾದರೂ 200 ರೂಪಾಯಿ ಕೊಡಪ್ಪ. ಅಲ್ಲಿವರೆಗೆ ನಾನು ನಿನ್ನ ಪಾದವನ್ನು ಬಿಡೋದಿಲ್ಲ.
ನನ್ನ ಪರೀಕ್ಷೆ ಹಾಳಾಗುತ್ತದೆ. ಕೊಡಿಸಪ್ಪ, ನಾನು ಕೊಡಿಸು. ಅಯ್ಯೋ ದೇವರೇ, ಏನ್ ಮಾಡ್ಲಪ್ಪ ನಾನು? ಇಲ್ಲ, ನನ್ನ ಮಗನ ಶ್ರಮ ನಿರರ್ಥಕವಾಗಬಾರದು. ಹೌದು, ಅವನಿಗೆ ಹೇಗಾದರೂ ಮಾಡಿ ಹಣ ಕೊಡಲೇಬೇಕು. ಅವನನ್ನು ಪರೀಕ್ಷೆಗೆ ಕಟ್ಟಿಸಲೇಬೇಕು. ಹಾಗಾದರೆ ಏನು ಮಾಡಲಿ? 200 ರೂಪಾಯಿ ಎಲ್ಲಿಂದ ತರಲಿ? ಇದೀಗ ನನ್ನ ಮನೆಯ ವಸ್ತು ಯಾವ ಕಾರಣಕ್ಕೂ ಮುಟ್ಟಕೂಡದು ಅಂತ ಹಿರಿ ಮಗ ಆಣೆ ಹಾಕಿ ಹೋಗಿದ್ದಾನೆ ಅಂದ ಬಳಿಕ ನನ್ನ ಸ್ವಂತದ್ದಾದ ಇನ್ನಾವ ವಸ್ತು ಇದೆ ಈ ಮನೆಯಲ್ಲಿ? ಹಾ, ಇದೆ 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 ನನ್ನ ಸ್ವಂತದ್ದಾದ ಇನ್ನೂ ಒಂದು ವಸ್ತು ಇದೆ ನನ್ನ ಮನೆಯಲ್ಲಿ. ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆ ಕಟ್ಟಿಸಲೇಬೇಕು. ರೇಣುಗಾ, ಏ ರೇಣುಗಾ. ಏನು ಸ್ವಾಮಿ? ನಿನ್ನನ್ನು ಮದುವೆಯಾಗಿ ನಾನು 35 ವರ್ಷ ಗತಿಸಿದರು. ಇಲ್ಲಿಯವರೆಗೂ ನಾನು ಏನಾದರೂ ಕೇಳಿದ್ದೇನೆ? ಇವತ್ತೊಂದು ಮಾತನ್ನು ಕೇಳುತ್ತೇನೆ. ನೀನು ನಡೆಸಿಕೊಡ್ತೀಯೇನೆ? ನಡೆಸಿಕೊಡ್ತೀಯೇನೆ? ಹಾಗಾದರೆ ಬಿಚ್ಚಿ ಕೊಟ್ಟು ಬಿಡು ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು. ಅದನ್ನೇ ಮಾಡಿ ನನ್ನ ಮಗ ಪರೀಕ್ಷೆಗೆ ಕಟ್ಟಲಿ. ನೀವು ಬದುಕಿರುವಾಗಲೇ ನನ್ನ ಕೊರಳಿರುವ ಮಾಂಗಲ್ಯವನ್ನು ದಟ್ಟಿಸಿಕೊಡ್ಬೇಕಾ? ಈ ರೀತಿ ಕೇಳ್ತಾ ಇದ್ದೀರಲ್ಲ, ಇದಕ್ಕೆ ನಿಮ್ಮ ಅಂತರಾತ್ಮನಾದ್ರೂ ಒಪ್ಪುತ್ತದೆ ಏನ್ರಿ? ಎಂತ ಹುಚ್ಚಿ! ಮಾಂಗಲ್ಯದ ಅಧಿಪತಿಯಾದ ನಾನು ನನ್ನ ಆತ್ಮ ಮಾಂಗಲ್ಯವನ್ನೇ ನಿನ್ನ ಕೊರಳಲ್ಲಿ ಕಟ್ಟಿರುವಾಗ ಈ ಚಿನ್ನದ ಚೂರಿನಿಂದ ನಿನಗೇನಾಗಬೇಕಾಗಿದೆ? ಬುದ್ಧಿ ಬಿಚ್ಚಿ ಕೊಟ್ಟು ಬಿಡು. ಭಾರತದ ತಾಯಿಯೋರ್ವಳು ತನ್ನ ಮಗನ ಶಿಕ್ಷಣಕ್ಕಾಗಿ ಮಾಂಗಲ್ಯವನ್ನೇ ಬಿಚ್ಚಿ ಕೊಟ್ಟಳು ಅಂತ ನಿನ್ನ ಕೀರ್ತಿ ಮಗನ ಸಲುವಾಗಿ ಆಗಲ್ಲ ತ್ಯಾಗ ಮಾಯೆ. ಹೊಡೆದ ಮಗನ ಸಲುವಾಗಿ ಆಗಲ್ಲ ತ್ಯಾಗ ಮಾಯೆ.
ಮಗನ ಸಲುವಾಗಿ ಹಡದ ಮಗನ ಸಲುವಾಗಿ ರಘು ತೆಗೆದುಕೊಳ್ಳಪ್ಪ ಏನಿನ ತಾಯಿಯ ಮಾಂಗಲ್ಯವನ್ನ. ಅಮ್ಮ ಬೇಡಮ್ಮ, ಒಡಲಲ್ಲಿ ಹುಟ್ಟಿದ ಮಗನಾಗಿ ಹಡದಮ್ಮನ ಮಾಂಗಲ್ಯ ಮಾರಿಸಿ ನಾನು ಯಾವ ಸತ್ಕೀರ್ತಿ ಸಾಧಿಸಬೇಕಾಗಿದೆ. ನನ್ನ ಅಭ್ಯಾಸ ಹದ್ದಕ್ಕೆ ನಿಂತರೂ ಚಿಂತಿಲ್ಲ. ಇನ್ನು ಮೇಲೆ ನಾನು ನಿಮ್ಮ ಮನಸ್ಸನ್ನು ನೋಯಿಸಲಾರೆ. ಕ್ಷಮಿಸಬೇಡಮ್ಮ ನನ್ನನ್ನು. ಹೆತ್ತ ಕರುಳಿನ ವ್ಯಾಮೋಹಕ್ಕೊಳಗಾಗಿ ನಿನ್ನ ಶಿಕ್ಷಣ ಅಪೂರ್ಣ ಮಾಡಿಕೊಡಬಾರ್ದು. ಈ ತಾಳಿಯನ್ನು ತೆಗೆದುಕೊಳ್ಳದಿದ್ದರೆ ನಿನಗೆ ನಿನ್ನ ಹೆತ್ತಮ್ಮ ನಾನೇ. ಬೇಡಪ್ಪ, ಮಮತೆಯ ಮಾಂಗಲ್ಯ ಮಾರಿಸಿ ನಿನ್ನ ಸತ್ಪುತ್ರನೆಂಬ ಕೀರ್ತಿಗೆ ಕಳಂಕ ತರಲಾರೆ. ನನ್ನನ್ನು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ. ನೀನು ಈ ಮಾಂಗಲ್ಯ ತೆಗೆದುಕೊಳ್ಳದಿದ್ದ ಮಾತ್ರಕ್ಕೆ ನೀನು ನನ್ನ ಸತ್ಪುತ್ರನಾಗಲಾರೆ. ಆದರೆ ಇಂದು ಈ ತಕ್ಕೊಳ್ಳು ಈ ಮಾಂಗಲ್ಯಕ್ಕೆ ಪ್ರತಿಯಾಗಿ ಎಂದು ದೊಡ್ಡ ಪದವೀಧರನಾಗಿ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದು ನಿನ್ನ ಹೆತ್ತಮ್ಮನ ಕೊರಳಿಗೆ ಕಟ್ಟಿಸುವೆಯೋ ಅಂದೇ ಅಪ್ಪಿಕೊಳ್ಳುವೆ ನಿನ್ನನ್ನು ಸತ್ಪುತ್ರನೆಂದು. ಎದೆಗೆ ಸಿಡಿಲು ಬಡಗೈತೆ ಮನದ ಮುಗಿಲು ನಡೆದೈತೆ ಮಮ ಪ್ರೀತಿ